ರಾಜೀವ್ ನಗರದಲ್ಲಿ MS ಅಸೋಸಿಯೇಟ್ಸ್ ಅಂತ ಅಂದ್ಬಿಟ್ಟು ಒಂದು ಆಫೀಸ್ ನ ಓಪನ್ ಮಾಡ್ತಾ ಇದ್ದಾರೆ. ಕುಲೀಪ ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಮುಷ್ತಾಕ್ ಅವರು ಮಂಡಿಮೋಲಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ ಒಂದು MS ಅಸೋಸಿಯೇಟ್ಸ್ ಅಂತ ಅಂದ್ಬಿಟ್ಟು ಒಂದು ಆಫೀಸ್ ನ ಓಪನ್ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಅಂದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಟ್ ಮತ್ತೆ ಅವ್ರಿಗೆ ಏನು BPL ಕಾರ್ಡ್ಗಳನ್ನು ಮಾಡಿಸುವಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ಸರ್ಕಾರದಿಂದ ಏನೇನ್ ಸವಲತ್ತುಗಳು ಸಿಗ್ಬೇಕು ಅದನ್ನ ಸಾಮಾನ್ಯ ಜನರಿಗೆ ಕೊಡಿಸುವಂತ ಕೆಲಸವನ್ನ ಈಗಾಗಲೇ ಹೆಚ್ಚು ಕಡಿಮೆ ಒಂದು 8-10 ವರ್ಷದಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ರಾಜನಗರದಲ್ಲೂ ಈ ಭಾಗದ ಜನಗಳಿಗೂ ಅನುಕೂಲ ಆಗ್ಬೇಕು ಅಂತ ರೀತಿಲಿ ಅವರು ಮನಸ್ಸು ಮಾಡಿ ಇಲ್ಲೊಂದು ಆಫೀಸ್ ಓಪನ್ ಮಾಡಿದ್ದಾರೆ. ಅವರು ನಿಜವಾಗ್ಲೂ ಅದೊಂದು ಮಾನವೀಯತೆ ಗುಣ ಮತ್ತೆ ಸಮಾಜಕ್ಕೆ ನಾನೇನಾದ್ರೂ ಮಾಡಬೇಕು ಅಂತ ಅನ್ನೋದು ಅವರ ಮನಸ್ಥಿತಿ. ಅವರಿಗೆ ಒಳ್ಳೇದಾಗ್ಲಿ, ಅಲ್ಲಾವು ಮತ್ತೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಜನಗಳ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ಮತ್ತೆ ಈ MS ಅಸೋಸಿಯೇಟ್ಸ್ ನ ಈ ರಾಜನಗರದ ನಿವಾಸಿಗಳೆಲ್ಲರನ್ನು ಇದ್ರದ ಸಂಪೂರ್ಣವಾದಂತ ಉಪಯೋಗವನ್ನ ಪಡೆಯುವಂತದ್ದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಯಾರೇ ಒಬ್ಬ ಬಡವ ಬಂದ್ರು ಮತ್ತೆ ನಾನು ನೋಡ್ದಂಗೆ ಮುಷ್ತಾಕ್ ಅಹಮದ್ ಅವರು ನನ್ನ ಕ್ಷೇತ್ರದಲ್ಲಿ ಮಂಡಿಮೋಲದಲ್ಲಿ ಸಾಡೆ ರೋಡ್ ಅಲ್ಲಿ ಅವ್ರದ್ದು ಒಂದು ಆಫೀಸ್ ಇದೆ. ಹೆಚ್ಚು ಕಡಿಮೆ ಅವರು ಒಂದು 10 ವರ್ಷದಿಂದ ಅಲ್ಲಿ ಸರ್ವಿಸ್ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸಾಮಾನ್ಯ ಜನರು ಬಂದು ನಾನು ಅವ್ರ ಆಫೀಸ್ಗೆ ಹೋದಾಗೆಲ್ಲ ಸಾಮಾನ್ಯವಾಗಿ ಒಂದ ಸಾವಿರಾರು ಫೈಲ್ಸ್ ಗಳನ್ನ ನಾನು ನೋಡ್ತಾ ಇರ್ತೀನಿ. ಅಂದ್ರೆ ಏನು ಅದನ್ನ ಉಪಯೋಗ ಪಡಿಬೇಕಾಗಿರುವಂತವ್ರು ಈ BPL ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪೆನ್ಷನ್ ಇರ್ಬೋದು, ಮತ್ತೆ ಸರ್ಕಾರದಿಂದ ಸವಲತ್ತುಗಳು ಸಿಗುವಂತದನ್ನ ಪಡೆಯೋದಕ್ಕೆ ಅರ್ಜಿಗಳು, ಸಾವಿರಾರು ಅರ್ಜಿಗಳನ್ನ ಅವ್ರ ಆಫೀಸಲ್ಲಿ ನಾನು ನೋಡ್ತಾ ಇರ್ತೀನಿ. ಅವರು ಎಲ್ರಿಗೂ ಸಮಾನ ಮನಸ್ಸಿಂದ ಮತ್ತೆ ಶಾಂತಿಯಿಂದ ಅವ್ರ ಕೆಲಸಗಳನ್ನ ಮಾಡಿಸುವಂತದ್ದು. ಅವರು ಅಲ್ಲಿ 3-4 ಜನನ ಕೆಲಸಕ್ಕೆ ಇಟ್ಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಮಾಡ್ಲಿ, ಒಳ್ಳೇದಾಗ್ಲಿ. MS ಅಸೋಸಿಯೇಟ್ಸ್ ನ ಉಪಯೋಗವನ್ನ ರಾಜನಗರದ ಎಲ್ಲಾ ನಿವಾಸಿಗಳನ್ನು ಪಡೀಲಿ ಅಂತ ನಾವು ಕೊಡ್ತೀವಿ. ಸರ್, ಒಂದು ಕ್ವಶನ್ ಇದೆ ಸರ್. ಮೊನ್ನೆ ಅಜಿತ್ ಸೇಠ್ ಸಾಹೇಬ್ರದ್ದು 24th ಡೆತ್ ಆನಿವರ್ಸರಿ. ಅಂದ್ರೆ ಅಲ್ಲಿ ಏರಿಯಾದಲ್ಲಿ ಇರ್ಲಿ, ಎಲ್ಲ ಹಾರ್ಟ್ ಅಲ್ಲಿ ಇರ್ಲಿ, ಇನ್ನೂ ಅವರು ಬರ್ತಿದ್ದಾರೆ ಸರ್. ಅವ್ರ ಸರ್ವಿಸಸ್ ಬಗ್ಗೆ ಈಗ ನೀವು ಏನು ಕೊಡ್ತೀರಾ ಸರ್ ಯೂತ್ಸ್ಗೆ ಪರ್ಟಿಕ್ಯುಲರ್? ಅಜಿತ್ ಸೇಠ್ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕೆಂದ್ರೆ ಅಜಿತ್ ಸೇಠ್ ಅವರು ನಮ್ಮ ಮೈಸೂರು ನಗರಕ್ಕೆ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಂತವ್ರು. ಅವರು ದೇವರಾಜ ಅರಸೋರು, ಬಸವಲಿಂಗಪ್ಪ, K ಪುರಸ್ವಾಮಿ ಅವ್ರ ಕಾಲದಲ್ಲಿ ಅವರು ರಾಜಕಾರಣವನ್ನ ಮಾಡ್ಕೊಂಡು ಬಂದವರು. ಅಜಿತ್ ಸೇಠ್ ಅವರು ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಅಂತ ಅನ್ನೋದೊಂದು ಬೇಸರ ನಮಗೂ ಇದೆ. ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಅವರು ಬರೀ ಮೈಸೂರು ನಗರಕ್ಕಲ್ಲ, ಮೈಸೂರು ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ಅಪಾರವಾದಂತ ಕೆಲಸವನ್ನ ಮಾಡಿರುವಂತವ್ರು ಅವರು. ಅದ್ರಲ್ಲೂ NR ಕ್ಷೇತ್ರದಲ್ಲಿ ಮೊದಲು ನಮ್ಮ ಕ್ಷೇತ್ರದಲ್ಲಿ ಬರುವಂತ ಮಂಡಿಮೋಲ, ತಿಲಕ್ ನಗರ, ಸಿದ್ಧಾರ್ಥ ಯಾದವಗಿರಿ ಇದೆಲ್ಲವೂ NR ಕ್ಷೇತ್ರಕ್ಕೆ ಸೇರ್ತಾ ಇದ್ದು ಉತ್ತಮವಾದಂತ ಕೆಲಸವನ್ನ ಮಾಡಿರುವಂತದ್ದನ್ನ ನಾವು ಕಣ್ಣಾರ ನೋಡ್ಬೋದು ಈಗ್ಲೂ. ಮತ್ತೆ ಈ ಭಾಗದಲ್ಲಿ ಸುಮಾರು ಲಕ್ಷಾಂತರ ಜನಕ್ಕೆ ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತವ್ರು. ಮತ್ತೆ ವಕ್ಫ್ ವಿಚಾರದಲ್ಲಿ ಅವರು ಅತಿ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡು ವಕ್ಫ್ ಆಸ್ತಿಯನ್ನ ಉಳಿಸುವಂತದ್ರಲ್ಲಿ ಮತ್ತೆ ವಕ್ಫ್ ಆಸ್ತಿಯನ್ನ ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನ ಉಪಯೋಗಿಸುವಂತದ್ದು. ಮತ್ತೆ ಈಗ ಇದು ನಮ್ಮ ತನ್ವೀರ್ ಸೇಠ್ ಅವರು ಕಟ್ಸ್ತಾ ಇಲ್ಲ ಅಪ್ನಾಗರ್ ಅವ್ರ ಕಾಲದಲ್ಲಿ ಶುರು ಆದಂತದ್ದು. ಇವತ್ತು ಅದನ್ನ ತನ್ವೀರ್ ಸೇಠ್ ಸಾಹೇಬ್ರು ಅವ್ರ ತಂದೆ ಕಾಲವಾದ ನಂತರ ಅವ್ರು ಏನೇನ್ ಮಾಡ್ತಿದ್ರು ಅಜಿತ್ ಸೇಠ್ ಸಾಹೇಬ್ರು ಅದನ್ನೆಲ್ಲವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದಾರೆ. ಅದಕ್ಕೆ ಉದಾಹರಣೆ ಅಪ್ನಾಗರ್ ಅಲ್ಲಿ ಈಗ ಸಾಮಾನ್ಯವಾಗಿ ಯಾರು ಅನಾಥ ಮಕ್ಕಳುಗಳಿರ್ತಾರೆ ಮತ್ತೆ ಆರ್ಫನೇಜ್ಗಳಿರ್ತಾರೆ ಅವ್ರಿಗೆಲ್ರಿಗೂ ಅಲ್ಲಿ ವಿದ್ಯಾಭ್ಯಾಸ ಕೊಡಿಸುವಂಥದ್ದು ಮತ್ತೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡುವಂಥದ್ದು. ಹೆಚ್ಚು ಕಡಿಮೆ ಅಲ್ಲಿ ಸಾವಿರಾರು ಜನಕ್ಕೆ ಅವಕಾಶವನ್ನ ಮಾಡ್ಕೊಡುವಂಥದ್ದು. ಈಗಾಗ್ಲೇನೆ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು BD ಕಾಲೋನಿ ಇರ್ಬೋದು, ಅಜಿತ್ ಸೇಠ್ ನಗರ ಇರ್ಬೋದು, ಶಾಂತಿನಗರ ಇರ್ಬೋದು, ಗೌಸಿಯಾ ನಗರ ಇರ್ಬೋದು, ಈ ತರದ ಎಲ್ಲಾ ಏರಿಯಾಗಳಿಗೂ ಅವತ್ತು ಅಜಿತ್ ಸೇಠ್ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟವ್ರೆ. ಅದನ್ನ ತನ್ವೀರ್ ಸೇಠ್ ಸಾಹೇಬ್ರನ್ನು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ತನ್ವೀರ್ ಸೇಠ್ ಸಾಹೇಬ್ರು ಆದಷ್ಟು ಬೇಗನೆ ಈ ರಾಜ್ಯದ ಮಂತ್ರಿ ಆಗ್ಬೇಕು ಅಂತ ಅನ್ನೋದು ನಮ್ಮ ಆಸೆ. ಅವ್ರಿಗೆ ನಮ್ಮ ಗಣತಾಂತ್ರಿಕ ರಾಜ್ಯ ಸರ್ಕಾರದ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡುವಂತದನ್ನ ಆದಷ್ಟು ಬೇಗನೆ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಮಾಡ್ಲಿ, ಒಳ್ಳೇದಾಗ್ಲಿ.